ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP ಕ್ರಿಶ್ಚಿಯನ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನಿಲ್ಲಿ ಹೆಸರು ಕಾಳಿನ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 2 ಗ್ಲಾಸ್ ಹೆಸರು ಕಾಳಿಗೆ 1 ಗ್ಲಾಸ್ ಹಾಕಿ ನೆನೆಸಿಟ್ಕೊಳ್ಳೋಣ. ನೈಟ್ ಪೂರ್ತಿ ನೆನೆಸ್ಬೇಕಾಗುತ್ತೆ. ಇಲ್ಲಾಂದರೆ ನೀವು ಒಂದು 3ರಿಂದ 4 ಅವರ್ ನೆನೆಸಿಟ್ರೂ ಆಗುತ್ತೆ. ಇವಾಗ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ತುಂಬ ಚೆನ್ನಾಗಿರತ್ತೆ. ಈಗ ಒಂದು ಸ್ವಲ್ಪ ಕಡಲೆಬೀಜನ ಹುರ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಇದು ದೋಸೆ ಕಾಂಬಿನೇಷನ್ಗೆ ಚಟ್ನಿ ತುಂಬಾ ಚೆನ್ನಾಗಿರತ್ತೆ. ಅದಕ್ಕಾಗಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ತೆಂಗಿನಕಾಯಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಅದ್ರ ಜೊತೆ ಕಡಲೆಬೀಜ ಹುರಿದಿರೋದು ಮತ್ತು 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ನನ್ನ ಮಗನ ಸ್ಕೂಲಿಗೆ ರೆಡಿಯಾಗಿದ್ದ. ಅವನಿಗೆ ಡೈಲಿ ಬಾದಾಮ್ ಕೊಡೋದ್ರಿಂದ ಡೈಲಿ ಬಾದಾಮ್ ಕೊಡ್ತಿದ್ದೆ. ಅವನು ತಿಂತಾಯಿದ್ದೀನಿ. ಅಷ್ಟೊತ್ತು ದೋಸೆ ಮಾಡಿಕೊಟ್ಬಿಡೋಣ ಅಂತ ದೋಸೆ ಮಾಡಿ ಚಟ್ನಿನೂ ರೆಡಿಯಾಗಿತ್ತು. 2 ಮಾಡಿ ಕೊಟ್ಟೆ. ಅವನು ಖುಷಿಯಿಂದ ತಿಂತಾಯಿದ್ದ. ಅಷ್ಟರಲ್ಲಿ ನಮ್ಮ ಮನೆಯವರು ನನಗೂ ಟೈಮ್ ಆಯಿತು ದೋಸೆ ಹಾಕ್ಕೊತಾಯಿದ್ರು. ನಾನು ಸರಿ ಆಯಿತು ಅಂತ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂದು ಸ್ವಲ್ಪನೂ ಸ್ಟಿಕ್ಕಿ ಆಗಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಹೆಲ್ತಿಯಾಗೂ ಇರುತ್ತೆ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.